ಖಾಸಗಿ ಶಿಕ್ಷಣ ಸಂಸ್ಥೆಗಳಿಂದ ಹಣ ವಸೂಲಿ ದಂಧೆ. ಮಾನ್ವಿ, ಸಿರವಾರ ಹಾಗೂ ಮಸ್ಕಿ ತಾಲೂಕಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಸರ್ಕಾರದ ಮಾನದಂಡಗಳನ್ನು ಉಲ್ಲಂಘಿಸಿ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಪೋಷಕರ ಬಳಿ ಹೆಚ್ಚು ಹಣ ವಸೂಲಿ ಮಾಡಲಾಗುತ್ತದೆ ಎಂದು ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವೀದ್ ಖಾನ್ ಆರೋಪಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇರುವ ಕಾರಣ ಅಮಾಯಕ ಪೋಷಕರು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮೊರೆ ಹೋಗಿದ್ದಾರೆ. ಆದರೆ ಇದನ್ನ ಬಂಡವಾಳ ಮಾಡಿಕೊಂಡ ಶಿಕ್ಷಣ ಸಂಸ್ಥೆಯವರು ಹೆಚ್ಚಿನ ಹಣ ವಸೂಲಿ ಮಾಡುವ ರೂಪ ಬೆಳೆಸಿಕೊಂಡಿದ್ದಾರೆಂದು ಕಿಡಿಕಾರಿದರು. ಮಾನ್ವಿ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಚಂದ್ರಶೇಖರ ದೊಡ್ಡಮನಿ ಅವರ ದೂರಾಡಳಿತದಿಂದಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಯ ಮಾಲೀಕರು ಮಕ್ಕಳನ್ನ ಹೊರಗೆ ನಿಲ್ಲಿಸಿ ಫೀಸ್ ಕಟ್ಟಿಲ್ಲ ಎಂದು ಹಿಂಸೆ ಕೊಡುತ್ತಿದ್ದಾರೆ. ಆದರೆ ಸಂಸ್ಥೆಗಳ ಮಾಲೀಕರು ಇದನ್ನ ನಿಲ್ಲಿಸುವ ಕೆಲಸ ಮಾಡಬೇಕು, ಇಲ್ಲದಿದ್ದರೆ ಹೋರಾಟ ಮಾಡಬೇಕಾಗತ್ತೆ ಎಂದು ಎಚ್ಚರಿಸಿದ್ದಾರೆ. ಹಣ ವಸೂಲಿ ಮಾಡ್ತಾರೆ. ಹಿಂಗಾದ್ರೆ ಹೆಂಗ ಸರ್? ಬಡ ವಿದ್ಯಾರ್ಥಿಗಳು ಹಾಗೂ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಹೆಂಗ ಸರ್? ಅದೇ ಇದರಿಂದಾಗಿಯೇ ನಾವು ಸಂಘಟನೆಗಳ ಮೂಲಕ ನಾವು ತಿಳಿಪಡಿಸ್ತಿದ್ದೇನೆ. ಅಂದರೆ ಅದಕ್ಕೋಸ್ಕರನೇ ವಿದ್ಯಾರ್ಥಿಗಳ ಮೇಲೆ ಬಡವರು ಇರ್ತಾರೆ, ಕೆಲವೊಬ್ಬರು ದುಡ್ಕೊಂಡು ಬರೋರ್ತಾರೆ, ನನ್ನ ಮಕ್ಕಳು ಚೆನ್ನಾಗಿ ಓದಲಿ, ನಾವು ಓದಿಲ್ಲ ಅಂತೇಳಿ ಶಾಲೆಗೆ ತಂದು ಒಳ್ಳೆಯ ಸ್ಕೂಲ್ಗಳನ್ನು ಓದಿಸ್ಬೇಕಂತೇಳಿ ಕಷ್ಟಪಟ್ಟು ಸಾಲ ಮಾಡಿ ಸ್ಕೂಲ್ಗಳನ್ನು ಹಾಕಿರ್ತಾರೆ. ಬಟ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಾವು ಕೇಳ್ಕೊಳ್ಳೋದೇನೆಂದರೆ, ಯಾವುದೇ ಶಾಲೆಯಲ್ಲಿ ನಿಗದಿಪಡಿಸಿದ ಶುಲ್ಕವನ್ನು ನೋಟಿಸ್ ಬೋರ್ಡ್ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೆ ಅಥವಾ ಅವ್ರ ಪೇರೆಂಟ್ಸ್ಗಳಿಗೆ ಮೂಲಕ ತಿಳಿಪಡಿಸಬೇಕೆಂದು ಮೊಟ್ಟ ಮೊದಲಾಗಿ ತಿಳಿಪಡಿಸುತ್ತಿದ್ದೇನೆ. ಹಾಗೂ ಸಿರವಾರ ತಾಲೂಕಿನಲ್ಲಿ ಅಧಿಕೃತ ಪರವಾನಗಿ ತಗೊಂಡು ಶಾಲೆಗಳು ನಡೆಸುವಂಥ ಪ್ರಾಥಮಿಕ ಶಾಲೆಗಳು 72, ಪ್ರೌಢಶಾಲೆಗಳು 33 ಆಗಿದ್ದು, ಈ ಎಲ್ಲ ಶಾಲೆಗಳು ಏನು ಪ್ರಾಥಮಿಕ ಖಾಸಗಿ ಶಾಲೆಗಳು ಶಾಲೆ ಸೇವೆಯನ್ನು ಚೆನ್ನಾಗಿ ಒಳ್ಳೆ ರೀತಿಯಲ್ಲೇ ಸಲ್ಲಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಮಾಧ್ಯಮದ ಮುಂದೆ ಬರುವ ಮುಖ್ಯ ಕಾರಣ ಏನಂತಂದರೆ, ಶಾಲೆಯ ಶುಲ್ಕಗಳನ್ನು ಏನು ಶಾಲೆಯ ಫೀಸ್ಗಳನ್ನು ಅವರ ಮನ ಇಚ್ಛೆ ಬಂದಂತೆ ಸರ್ಕಾರದ ಸುತ್ತೋಲೆ ಪ್ರಕಾರ ಅವರ ರೋಸ್ಟರ್ ಪ್ರಕಾರ ಫೀಸನ್ನು ತಗೋಬೇಕು. ಆದರೆ ಅವರ ಮನ ಇಚ್ಛೆ ಬಂದಂತೆ ಶಾಲಾ ಶುಲ್ಕಗಳನ್ನು ತಗೊಳ್ತಾ ಇದ್ದಾರೆ. ಇದಕ್ಕಾಗಿ ಸರ್ ಮಾನ್ವಿ ಹಾಗೂ ಸಿರವಾರ ತಾಲೂಕಿನಲ್ಲಿ ಮಧ್ಯಮ ಬಡ ಕೂಲಿ ಕಾರ್ಮಿಕ ರೈತರ ಮಕ್ಕಳು ಇಲ್ಲಿ ಶಾಲೆಗಳಿಗೆ ನಾವು ಓದಿಲ್ಲ ಅಂದರೆ ಚಿಂತೆ ಇಲ್ಲ, ಮುಂದೆ ನಮ್ಮ ಮಕ್ಕಳಾದರೂ ವಿದ್ಯಾಭ್ಯಾಸ ಮಾಡಿ ಉನ್ನತ ಮಟ್ಟದಲ್ಲಿ ಸ್ಥಾನಮಾನ ಗಳಿಸಲಿ ಅನ್ನೋದು ಏನು ಇಲ್ಲಿ ಪಾಲಕರ ಒಂದು ಏಮ್ ಆಗಿದೆ. ಅದಕ್ಕಾಗಿ ನಾನು ಮಾಧ್ಯಮ ಮುಖಾಂತರ ಕೇಳಿಕೊಳ್ಳೋದಿಷ್ಟೇ, ಏನು ಖಾಸಗಿ ಶಾಲೆ ಶಿಕ್ಷಣ ಸಂಸ್ಥೆಗಳ ಮಾಲೀಕರು ದಯವಿಟ್ಟು ತಮ್ಮ ಫೀಸ್ಗಳನ್ನು ಏನು ಶಾಲೆಯ ಶುಲ್ಕಗಳನ್ನು ಕಡಿಮೆ ಮಾಡಿಕೊಂಡು ಮಕ್ಕಳಿಗೆ ಶುಲ್ಕವನ್ನು ಕೇಳಬೇಡಿ, ಮಕ್ಕಳಿಗೆ ಫೀಸನ್ನು ಕೇಳಬೇಡಿ, ಮಕ್ಕಳ ಹೋಮ್ ಡೈರಿಯಲ್ಲಿ ಫೀಸನ್ನು ಬರೆದು ಕಳಿಸಬೇಡ್ರಿ, ನೇರವಾಗಿ ಪಾಲಕರಿಗೆ ಫೀಸ್ ಕೇಳ್ರಿ. ಯಾಕಂತಂದರೆ ಅದರ ಮಕ್ಕಳ ಮೇಲೆ ಏನು ಒಂದು ಮೆಂಟಲಿ ಹರ್ಯಾಸ್ಮೆಂಟ್ ಆಗ್ತಾ ಇದೆ. ಈ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಸರ್ ಮಕ್ಕಳಿಗೆ ತಾವು ಫೀಸನ್ನು ಕೇಳಬೇಡಿ. ಯಾವುದಾದ್ರೂ ಒಂದು ಫೀಸ್ ಕೇಳೋದಾದರೆ ಅವರ ಪಾಲಕರ ನಂಬರ್ ಇರುತ್ತೆ ತಮ್ಮ ಹತ್ರ, ಪಾಲಕರಿಗೆ ನೇರವಾಗಿ ಆ ಫೀಸನ್ನು ಕೇಳಿ. ಹಾಗೆ ತಾವು ಸರ್ಕಾರದ ಸುತ್ತೋಲೆ ಪ್ರಕಾರ ಶಾಲಾ ಫೀಸನ್ನು ತೊಗೊಳ್ಬೇಕಂತೇಳಿ ನಾನು ಮಾಧ್ಯಮ ಮುಖಾಂತರ ಹೇಳ್ಕೊಳ್ತೀನಿ. ಅಲ್ಲ ಸರ್, ಏನಂತಂದರೆ ಈಗ ಸರ್ಕಾರ ನಿರ್ದೇಶನಗಳು ಒಂದು ರೀತಿಯಲ್ಲಿ ಇದ್ದರೂ ಕೂಡ ಈ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಹಣ ವಸೂಲಿ ಮಾಡ್ತಿದ್ದಾರೆ ಅಂದಮೇಲೆ ಇದೆಲ್ಲ ಏನು ಸರ್? ಇಲ್ಲಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ಅವರು ಯಾವ ರೀತಿ ಕಾಳಜಿ ವಹಿಸ್ತಿದ್ದಾರೆ, ಯಾವ ರೀತಿ ಅಧಿಕಾರ ಡ್ಯೂಟಿ ಮಾಡ್ತಾ ಇದ್ದಾರೆ? ಸರ್, ಕ್ಷೇತ್ರ ಶಿಕ್ಷಣ ಅಧಿಕಾರಿ ಚಂದ್ರಶೇಖರ್ ಆದಂಥವರು ಅವರಿಗೆ ಡ್ಯೂಟಿ ಮಾಡೋದೇ ಗೊತ್ತಿಲ್ಲ. ಅವರು ನೇರವಾಗಿ ಇಲ್ಲಿ ಬರುವಂಥ ಮಾನ್ವಿ, ಸಿರವಾರ, ಮಸ್ಕಿ ಇದು ಕೇಂದ್ರ ಸೆಂಟರ್ ಆಗಿ ಮಾನ್ವಿ ಆಗಿದ್ದು, ಒಬ್ಬರೇ BO ಆಗಿದ್ದು, ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅವ್ರು ನೋಡೋಕೆ ಆಗ್ತಾ ಇಲ್ಲ. ಯಾಕಂತಂದರೆ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ 1025 ಶಿಕ್ಷಕರ ನೇಮಕಾತಿ ಬಾಕಿ ಇದೆ. ಆ ಸರ್ಕಾರಿ ಶಾಲೆಗಳ ಗೋಳು ಒಂದು ಕಡೆ ಆದರೆ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮಾಫಿಯಾ ಒಂದು ಕಡೆ ಆಗಿದೆ. ಅದಕ್ಕಾಗಿ ಇದಕ್ಕೆ ಕಡಿವಾಣ ಹಾಕೋರು ಯಾರು ಅಂತೇಳಿ ಶಿಕ್ಷಣ ಸಚಿವರಾದಂಥ ಏನು ಮಧು ಬಂಗಾರಪ್ಪ ಸಾಹೇಬರೇ ಹೇಳಬೇಕು ಇದಕ್ಕೆ.